ಸಾಹಿತ್ಯ ಪರಿಷತ್ತು ಹೋಬಳಿ ಘಟಕದ ತೆಲಗಿ ಹಾಗೂ ಕನ್ನಡ ಮನಸ್ಸುಗಳ ಒಕ್ಕೂಟ ತೆಲಗಿ ಕರ್ನಾಟಕ ಇವರಿಂದ 3ನೇ ವರ್ಷದ ಅದ್ಧೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕನ್ನಡ ಸಾಹಿತ್ಯ ಪರಿಷತ್ತು ಹೋಬಳಿ ಘಟಕ ತೆಲಗಿ ಹಾಗೂ ಕನ್ನಡ ಮನಸ್ಸುಗಳ ಒಕ್ಕೂಟ ತೆಲಗಿ ಕರ್ನಾಟಕ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಡೆದ 69ನೇ ಕನ್ನಡ ರಾಜ್ಯೋತ್ಸವ ಹಾಗೂ ತೆಲಗಿ ಹೋಬಳಿ ಕನ್ನಡ ಉತ್ಸವ 2024 ಸಾಂಸ್ಕೃತಿಕ ಸೌರಭ ಸಾಧಕರಿಗೆ ಸನ್ಮಾನ ಪ್ರತಿಭಾ ಪುರಸ್ಕಾರವನ್ನು ಅಲಗಿಲವಾಡದ ವಿರೂಪಾಕ್ಷಪ್ಪ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಮಣಿಪ್ರ ಚನ್ನಬಸವ ಶಿವಯೋಗಿಗಳು ಗುಡ್ಡದ ವಿರಕ್ತ ಮಠ ನೀಲಗುಂದ ಇವರ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರನ್ನಾಗಿ ಪೂರ್ಣಿಮಾ ಬಾರಿಮನಿ ಜ್ಞಾನಪೂರ್ಣ ಪ್ರತಿಷ್ಠಾನ ಅಧ್ಯಕ್ಷರು ಬೆಂಗಳೂರು ಇವರಿಗೆ ಕರೆ ಮಾಡಿ ಕಾರ್ಯಕ್ರಮಕ್ಕೆ ಬರಲು ಆಹ್ವಾನಿಸಿದಾಗ ಅವರು ಯಾವುದೇ ಸಂಭಾವನೆಯನ್ನು ಕೇಳದೆ ತಕ್ಷಣ ಕಾರ್ಯಕ್ರಮಕ್ಕೆ ಬರುತ್ತೇನೆ ಎಂದು ಹೇಳಿ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಪೂರ್ಣಿಮಾ ಬಾರಿಮನಿಯವರು ಬಂದು ವೇದಿಕೆಯಲ್ಲಿ ಭಾಷಣದಲ್ಲಿ ತಮ್ಮ ನಿಸ್ವಾರ್ಥ ಉಚಿತ ಶಿಕ್ಷಣ ಸೇವೆಯ ಬಗ್ಗೆ ಕನ್ನಡ ಉಳಿಯಬೇಕಾದರೆ ಕನ್ನಡ ಸರ್ಕಾರಿ ಶಾಲೆಗಳು ಉಳಿಯಬೇಕು, ಕನ್ನಡ ಸರ್ಕಾರಿ ಶಾಲೆಗಳು ಉಳಿಯಬೇಕಾದರೆ ಅಲ್ಲಿರುವ ಶಿಕ್ಷಕರು ಅವರ ಮಕ್ಕಳನ್ನು ಮೊದಲು ಕನ್ನಡ ಶಾಲೆಗೆ ಸೇರಿಸಬೇಕು, ಬದಲಾವಣೆ ಮೊದಲು ನನ್ನಿಂದ ಶಿಕ್ಷಕರಿಂದ ಪ್ರಾರಂಭವಾಗಬೇಕು, ಕನ್ನಡ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಕನ್ನಡದ ಸರ್ಕಾರಿ ಶಾಲೆಗೆ ಹೋಗುವ ಮಕ್ಕಳನ್ನು ಬೆಳೆಸಿ. ಬ್ರಹ್ಮರಾಜೇಶ್ವರಿ ರತ್ನಾಡಿ ಒಂದೇ ಭಾರತ ಮಾತೆ, ತಾಯಿ ಭಾರತ ಮಾತೆ ಹಾಗೂ ಕನ್ನಡ ಮಾತೆಯ ಪಾದಾರ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮಸ್ಕರಿಸುತ್ತಾ ಮೊದಲನೇದಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಕನ್ನಡ ಮನಸ್ಸುಗಳಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಹಾಗೆ ನನ್ನ ಎಲ್ಲ ಮುದ್ದು ಪುಟಾಣಿಗಳಿಗೂ ಅವರ ಪಾದಾರ ಪದ್ಮಗಳಿಗೆ, ನಾನು ಮಕ್ಕಳನ್ನ ದೇವರ ರೂಪದಲ್ಲಿ ನೋಡುತ್ತೀನಿ, ಅವ್ರಿಗೂ ಸಹ ನನ್ನ ಪಾದಾರ ಪದ್ಮಗಳಿಂದ ನಮಸ್ಕಾರವನ್ನು ಸಲ್ಲಿಸ್ತೀನಿ. ಮೊದಲನೇದಾಗಿ ನಾನು ಯಾರು ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಪೂರ್ಣಿಮಾ ಬಾರಿಮನಿ ಅಂತ. ನಾನು ಜ್ಞಾನಪೂರ್ಣ ಪ್ರತಿಷ್ಠಾನ ಅಂತ ನನ್ನದೇ ಒಂದು ಸಂಸ್ಥೆಯನ್ನು ತೆರೆದು ಮಕ್ಕಳ ಸೇವೆಯನ್ನು ಮಾಡ್ತಾ ಇದ್ದೀನಿ. ಕಟ್ಟಡ ಕಾರ್ಮಿಕ ಮಕ್ಕಳು, ಕೊಳಚೆ ಪ್ರದೇಶ ಮಕ್ಕಳು ಹಾಗೂ ಯಾವುದೇ ರೀತಿಯ ಬಡತನದಿಂದ ಇರುವಂತಹ ಮಕ್ಕಳು ಹಾಗೂ ದೇಶದ ನಾನಾ ಭಾಗಗಳಿಂದ ಬಂದು ಬೆಂಗಳೂರು ಹಾಗೂ ಹುಬ್ಬಳ್ಳಿ ಧಾರವಾಡಗಳಲ್ಲಿ ನಡೆಸಿರುವಂತಹ ಮಕ್ಕಳ ಸೇವೆಯನ್ನು ಮಾಡ್ತಾ ಇದ್ದೀನಿ. ಅವಶ್ಯಕತೆ ಇರುವಂತಹ ಮಕ್ಕಳಿಗೆ ಶಾಲೆಗೆ ಸೇರಿಸುವುದು. ಮತ್ತೆ ನಾನು ಇದುವರೆಗೂ 1,800ಕ್ಕೂ ಹೆಚ್ಚು ಬಡ ಮಕ್ಕಳಿಗೆ ಉಚಿತ ಸೇವೆಯನ್ನು ಮಾಡಿದ್ದೀನಿ. ಅಂದ್ರೆ ಅವರಿಗೆ ನಾನಿವಾಗ ಸದ್ಯ ಬೆಂಗಳೂರಲ್ಲಿ 23 ಕಲಿಕಾ ಕೇಂದ್ರ, ಅಂದ್ರೆ ನಾನೇ ಕಲಿಕಾ ಕೇಂದ್ರ ಅಂತ ಒಂದು ಹೆಸರು ಇಟ್ಕೊಂಡಿದ್ದೀನಿ. ಆ ಕಲಿಕಾ ಕೇಂದ್ರಗಳಲ್ಲಿ ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ. ನನ್ನ ಬಿಡುವಿನ ಸಮಯದಲ್ಲಿ ಈ ತರ ಬಡ ಮಕ್ಕಳ ಸೇವೆಯನ್ನ ಮಾಡ್ತಾ ಇದ್ದೀನಿ. ಇದುವರೆಗೂ 1,800ಕ್ಕೂ ಹೆಚ್ಚು ಮಕ್ಕಳಿಗೆ ಸೇವೆಯನ್ನ ಮಾಡಿದ್ದೀನಿ. ಆ ಪ್ರತಿ ವಾರ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಮಕ್ಕಳಿಗೆ ಹೇಳ್ತಾ ಇರ್ತೀನಿ. ನಾನು ಎಲ್ಲ ಕನ್ನಡ ಶಾಲೆಯ ಟೀಚರ್ಸ್ಗಳಿಗೆ ಕೇಳ್ಕೊಳ್ಳೋದೇನು ಅಂದ್ರೆ, ಪ್ರತಿ ವಾರ ಅಥವಾ ತಿಂಗಳಿಗೊಮ್ಮೆ ನಮ್ಮ ಕನ್ನಡ ನಾಡಿನ ಯಾವ್ದಾದ್ರು ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ತಿಳಿಸಿ. ಹಾಗೆಯೇ ನಾನು ಭಗವದ್ಗೀತೆ ಬಗ್ಗೆನೂ ಮಕ್ಕಳಿಗೆ ಹೇಳ್ತೀನಿ. ನನ್ನ ಕಲಿಕಾ ಕೇಂದ್ರದ ಮಕ್ಕಳು ಸರಾಗವಾಗಿ ಭಗವದ್ಗೀತೆ ಶ್ಲೋಕಗಳನ್ನು ಹೇಳ್ತಾರೆ. ನಾನು ಇಲ್ಲಿ ಕನ್ನಡ ಶಾಲೆ ಟೀಚರ್ಸ್ಗಳಿಗೆ ಇದೊಂದು ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಇದನ್ನ ತಪ್ಪಾಗಿ ತಿಳ್ಕೋಬೇಡಿ. ನಾನು ತುಂಬಾ ಶಾಲೆಗಳಿಗೆ ವಿಸಿಟ್ ಕೊಡ್ತಾ ಇರ್ತೀನಿ. ಆ ಶಾಲೆ ಟೀಚರ್ಸ್ ಏನ್ ಹೇಳ್ತಾರೆ ಅಂದ್ರೆ, ಕನ್ನಡ ಶಾಲೆಗೆ ಮಕ್ಕಳೇ ಬರ್ತಾ ಇಲ್ಲ ಮೇಡಮ್, ಮಕ್ಕಳೇ ಬರ್ತಾ ಇಲ್ಲ. ಇವತ್ತು ಬೆಳಗ್ಗೆನೂ ಸಹ ನನಗೆ ಕಾಲ್ ಬಂದಿತ್ತು, ಮೇಡಮ್ ನಿಮ್ಮ ಮಕ್ಕಳು ಸ್ಕೂಲ್ಗೆ ಬಂದಿಲ್ಲ ಇವತ್ತು ಅಂತ. ನಾನು ಕನ್ನಡ ಶಾಲೆ ಟೀಚರ್ಗಳು ಕೇಳ್ಕೊಳ್ಳೋದು ಏನು ಅಂದ್ರೆ, ಮೊದಲು ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಕಳಿಸಿ, ಆಮೇಲೆ ಎಷ್ಟೋ ಶಾಲೆಗಳಲ್ಲಿ ಟೀಚರ್ಸ್, ನಾನು ಹೋಗುವಂತ ಎಲ್ಲ ಶಾಲೆ ಮಕ್ಕಳಿಗೂ ಟೀಚರ್ಸ್ಗಳು ಎಲ್ಲ ಪ್ರೈವೇಟ್ ಸ್ಕೂಲ್ ಮಧ್ಯಾಹ್ನ ತಂದ್ರೆ ಮಕ್ಕಳನ್ನ ಕರ್ಕೊಂಬಂದ್ ಸ್ಕೂಲಲ್ಲಿ ಕೂರಿಸ್ಕೊಂಡಿರ್ತಾರೆ. ದಯವಿಟ್ಟು ಇದನ್ನ ಅಪಾರ್ಥವಾಗಿ ತಿಳ್ಕೋಬೇಡಿ. ಇದನ್ನ ಒಂದು ರೂಢಿ ಮಾಡ್ಕೊಳ್ಳಿ. ದಯವಿಟ್ಟು ಒಂದು 5ನೇ ಕ್ಲಾಸು 7ನೇ ಕ್ಲಾಸು ಅಲ್ಲಿವರೆಗೂ ಇದನ್ನು ಮಾಡೋಕ್ಕಾಗಿಲ್ಲ ಅಂದ್ರೆ ದಯವಿಟ್ಟು ಕನ್ನಡ ಶಾಲೆ ಇಲ್ಲಿ ನಡೆದಿರುವಂತಹ ಎಲ್ಲರಲ್ಲೂ ಕೇಳ್ಕೊಳ್ಳೋದಷ್ಟೇ, ಕನ್ನಡ ಶಾಲೆಯ ಮಕ್ಕಳನ್ನು ಬೆಳೆಸಿ ಉಳಿಸಿ. ಕನ್ನಡ ಶಾಲೆಗಳ ಮಕ್ಕಳನ್ನು ಬೆಳೆಸಿದ್ರೆ ಮಾತ್ರ ನಮ್ಮ ಕನ್ನಡ ಉಳಿಯಲು ಸಾಧ್ಯ. ಒಂದು ಗ್ರಾಮ ಬೆಳಿಬೇಕಂದ್ರೆ ಒಂದು ಶಾಲೆ ಬೆಳಿಬೇಕು. ಒಂದು ಶಾಲೆ ಅಭಿವೃದ್ಧಿ ಆಗ್ಬೇಕಾದ್ರೆ ಕನ್ನಡ ಶಾಲೆ ಅತಿ ಅಪಾರವಾದ ಮಹತ್ವವನ್ನು ಪಡೆದುಕೊಂಡಿದೆ ಅಂತ ಹೇಳಕ್ ಕಷ್ಟಪಡ್ತೀನಿ. ಇಲ್ಲೂ ಸಹ